ಹಿಂದಿನ ವಿಡಿಯೋದಲ್ಲಿ ನಾವು ವೇಗೋತ್ಕರ್ಷದ ಬಗ್ಗೆ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಆ ವಿಷಯವನ್ನ ಒಳಗೊಂಡಿರುವಂತಹ ಒಂದು ಪ್ರಶ್ನೆಗೆ ಉತ್ತರ ಹುಡುಕೋಣ. ಇಲ್ಲಿ ನೋಡಿ, ಇಲ್ಲೊಂದು ವಿಮಾನ ಕಾಣಿಸ್ತಿದೆಯಾ ಅಲ್ವಾ? ಈ ವಿಮಾನವನ್ನ ಒಳಗೊಂಡಿರುವಂತಹ ಪ್ರಶ್ನೆ ಏನು ಅಂತ ನೋಡೋಣ. ವಿಮಾನದ ಟೇಕ್ ಆಫ್ ವೇಗ ಗಂಟೆಗೆ 280 ಕಿಲೋಮೀಟರ್ ಪರ್ ಹಾರ್ ಮತ್ತು ಅದರ ಸ್ಥಿರ ವೇಗೋತ್ಕರ್ಷ ಅಂದರೆ ಕಾನ್ಸ್ಟೆಂಟ್ ಆಕ್ಸಿಲರೇಷನ್ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವಿಮಾನವು ಟೇಕ್ ಆಫ್ ಆಗಲು ರನ್ವೇಯಲ್ಲಿ ಪ್ರಯಾಣಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ. ಇಲ್ಲಿ ಏನು ಕಂಡುಹಿಡಿಬೇಕು ನಾವು? ಸಮಯ ಅಂದರೆ ಕಾಲವನ್ನು ಕಂಡುಹಿಡಿಬೇಕು. ಹಾಗಾಗಿ ಪ್ರಶ್ನೆಯಲ್ಲಿ ಏನು ಕೊಡ್ತಾ ಇದ್ದಾರೆ? ವೇಗವನ್ನು ಕೊಡ್ತಾ ಇದ್ದಾರೆ. ವಿಮಾನ ಟೇಕ್ ಆಫ್ ಆಗ್ತಾ ಇರುವಂತಹ ವೇಗ 280 ಕಿಲೋಮೀಟರ್ ಪರ್ ಹಾಗೂ ಅದರ ಸ್ಥಿರ ವೇಗೋತ್ಕರ್ಷ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮೊದಲಿಗೆ ಕೊಟ್ಟಿರುವಂತಹ ಮೌಲ್ಯಗಳನ್ನ ಬರ್ಕೊಂಡು ಬಿಡೋಣ. ವಿಮಾನದ ವೇಗ ಎಷ್ಟು? 280 ಕಿಲೋಮೀಟರ್ ಪರ್ ಹಾರ್. ಹಾಗೆ ಅದರ ವೇಗೋತ್ಕರ್ಷ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ ಕಂಡುಹಿಡಿಯಬೇಕಾಗಿರೋದು ಏನು? ನಾವು ಪ್ರಯಾಣಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ. ಹಾಗಾಗಿ ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿರೋದು ಕಾಲವನ್ನ. ಈಗ ನಾನು ಆಗ್ಲೇ ಹೇಳಿರುವಂತಹ ವೇಗೋತ್ಕರ್ಷದ ಸೂತ್ರವನ್ನ ಬರ್ಕೊಳ್ತೀನಿ. ವೇಗೋತ್ಕರ್ಷ ಇಸ್ ಈಕ್ವಲ್ ಟು ವೇಗದಲ್ಲಿನ ಬದಲಾವಣೆ ಡಿವೈಡೆಡ್ ಬೈ ಕಾಲ ಅಲ್ವಾ? ಹಾಗಾಗಿ ಮೊದಲಿಗೆ ವೇಗವನ್ನ 280 ಕಿಲೋಮೀಟರ್ ಪರ್ ಹಾರ್ ಅಂತ ಬರ್ಕೊಂಡಿದ್ವಿ. ಈಗ ಈ ಕಿಲೋಮೀಟರ್ ಪರ್ ಹಾರ್ನ SI ಘಟಕಗಳಾಗಿ ಬದಲಾಯಿಸ್ಕೊಳ್ಳೋಣ, ಅಂದರೆ ಮೀಟರ್ ಪರ್ ಸೆಕೆಂಡ್ಗೆ ಬದಲಾಯಿಸ್ಕೊಳ್ಳೋಣ. 1 ಕಿಲೋಮೀಟರ್ಗೆ ನಿಮಗೆ ಗೊತ್ತೇ ಇದೆ 1000 ಮೀಟರ್ಗಳು. ಹಾಗೆ 1 ಗಂಟೆಗೆ 60 ನಿಮಿಷಗಳು. ಆ 1 ನಿಮಿಷದಲ್ಲಿ 60 ಸೆಕೆಂಡ್ಗಳು. ಆದ್ರಿಂದ 60 × 60 ಸೆಕೆಂಡ್ಗಳು ಎಷ್ಟು ಸಿಗುತ್ತೆ? 1 ಗಂಟೆಗೆ 3600 ಸೆಕೆಂಡ್ಗಳು ನಮಗೆ ಸಿಗುತ್ತೆ. ಇದೇ ಮೌಲ್ಯವನ್ನು ನಾನು ಅಲ್ಲಿ ಬರ್ಕೊಳ್ತೀನಿ. 280 × 1000 ಮೀಟರ್ ಡಿವೈಡೆಡ್ ಬೈ 3600 ಸೆಕೆಂಡ್ಗಳು. ನಿಮಗೆ ಗಣಿತ ಗೊತ್ತೇ ಇದೆ. ಇಲ್ಲಿ 2 0 ಹಾಗೂ 1000ದಲ್ಲಿ 2 0 ಕ್ಯಾನ್ಸಲ್ ಆಗುತ್ತೆ. ನಂತರ ಛೇದದಲ್ಲಿರುವಂತಹ 10 280ರಿಂದ ಗುಣಿಸಿದಾಗ ನಮಗೆ ಸಿಗುತ್ತೆ 2800 ಮೀಟರ್ಗಳು ಹಾಗೂ ಡಿವೈಡೆಡ್ ಬೈ 36 ಸೆಕೆಂಡ್ಗಳು. ನಾನೀಗ ಈ 2800 ಮೀಟರ್ಗಳನ್ನ 36ರಿಂದ ಭಾಗಾಕಾರ ಮಾಡಿದಾಗ ನನಗೆ ಸಿಗೋದು ಏನಪ್ಪಾ ಅಂದ್ರೆ 2800 ನಾನು 36ರಿಂದ ಭಾಗ ಮಾಡ್ತಾ ಇದ್ದೀನಿ. ಅದರಿಂದ ನನಗೆ ಸಿಗುವಂಥದ್ದು 78 ಭಾಗಗಳು. ಹಾಗಾಗಿ ವೇಗದ ಮೌಲ್ಯ ನನಗೆ ಎಷ್ಟು ಸಿಗ್ತಾ ಇದೆ? 78 ಮೀಟರ್ ಪರ್ ಸೆಕೆಂಡ್. ಈಗ ಪುನಃ ನಾವು ಸೂತ್ರಕ್ಕೆ ಬರೋಣ. ವೇಗೋತ್ಕರ್ಷ ಇಸ್ ಈಕ್ವಲ್ ಟು ವೇಗದಲ್ಲಿರುವ ಬದಲಾವಣೆ ಡಿವೈಡೆಡ್ ಬೈ ಕಾಲ ಅಲ್ವಾ? ಈಗ ನಮಗೆ ವೇಗ ಸಿಕ್ಕಿದೆ SI ಘಟಕಗಳಲ್ಲಿ 78 ಮೀಟರ್ ಪರ್ ಸೆಕೆಂಡ್ ಅಂತ. ನಂತರ ವೇಗೋತ್ಕರ್ಷ ಅವರೇ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ 1 ಮೀಟರ್ ಪರ್ ಸೆಕೆಂಡ್ ಅಂತ. ನಂತರ ನಮಗ್ ಬೇಕಾಗಿರೋದು ಕಾಲ. ಈ ಎಲ್ಲಾ ಮೊತ್ತವನ್ನ ಅದರ ಜಾಗಗಳಲ್ಲಿ ಬರ್ಕೊಳ್ಳೋಣ. ನಾನೀಗ ಈ ಸೂತ್ರವನ್ನ ಏನ್ ಮಾಡ್ತೀನಿ ಅಂದ್ರೆ, ನನಗ್ ಬೇಕಾಗಿರೋದು ಕಾಲದ ಮೊತ್ತ. ಹಾಗಾಗಿ ನಾನು ಅದನ್ನ ಎಡಕ್ಕೆ ಬರ್ಕೊಳ್ತಾ ಇದ್ದೀನಿ ಹಾಗೂ ವೇಗೋತ್ಕರ್ಷದ ಮೌಲ್ಯವನ್ನ ನಾನು ಛೇದದಲ್ಲಿ ಬರ್ಕೊಳ್ತಾ ಇದ್ದೀನಿ. ಹಾಗಾಗಿ ನನಗೆ ಸಿಗೋದು ಕಾಲ ಇಸ್ ಈಕ್ವಲ್ ಟು ವೇಗದಲ್ಲಿನ ಬದಲಾವಣೆಯನ್ನ ನಾವು ವೇಗೋತ್ಕರ್ಷದಿಂದ ಭಾಗಾಕಾರ ಮಾಡ್ತಾ ಇದ್ದೀವಿ. ಆದ್ರಿಂದ ವೇಗದ ಮೌಲ್ಯ 78 ಮೀಟರ್ ಪರ್ ಸೆಕೆಂಡ್ ಹಾಗೂ ವೇಗೋತ್ಕರ್ಷದ ಮೌಲ್ಯ 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈಗ ನಾನೇನ್ ಮಾಡ್ತೀನಿ, ಈ ಛೇದದಲ್ಲಿರುವಂತಹ ವೇಗೋತ್ಕರ್ಷದ ಮೌಲ್ಯವನ್ನ ನಾನು ಅಂಶದಲ್ಲಿ ಬರ್ಕೊಂಡಾಗ ಇದು ಉಲ್ಟಾ ಆಗತ್ತೆ ಅಲ್ವಾ? ಹಾಗಾಗಿ 78 ಮೀಟರ್ ಪರ್ ಸೆಕೆಂಡ್ನ ನಾನು ಗುಣಿಸ್ತಾ ಇದ್ದೀನಿ. ಇದು ಉಲ್ಟಾ ಆಗಿರುವಂತಹ ಮೊತ್ತ ಎಷ್ಟು ಸಿಗ್ತಿದೆ? ಇಲ್ಲಿ ನೋಡಿ, ಛೇದದಲ್ಲಿರುವಂತಹ ಸೆಕೆಂಡ್ ಸ್ಕ್ವೇರ್ ನಾವು ಇಲ್ಲಿ ಮೇಲಕ್ಕೆ ತಂದಾಗ ಉಲ್ಟಾ ಆದಾಗ ಏನಾಗುತ್ತೆ? ಅಂಶದಲ್ಲಿ ಸೆಕೆಂಡ್ ಸ್ಕ್ವೇರ್ ಬರುತ್ತೆ. ನಂತರ ಈ ಮೀಟರ್ ಅಂಶದಲ್ಲಿರುವಂತಹ ಮೌಲ್ಯ ಛೇದಕ್ಕೆ ಬರುತ್ತೆ. ಇಲ್ಲಿ ನಿಮಗೆ ಗೊತ್ತೇ ಇದೆ 1 ಮೀಟರ್ ಹಾಗೂ 1 ಮೀಟರ್ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಸೆಕೆಂಡ್ ಸ್ಕ್ವೇರ್ 2 ಇದೆ, 2 ಸೆಕೆಂಡ್ಗಳಿರೋದ್ರಿಂದ 1 ಸೆಕೆಂಡ್ ಹಾಗೂ ಛೇದದಲ್ಲಿರುವಂತಹ ಸೆಕೆಂಡ್ 2 ಕ್ಯಾನ್ಸಲ್ ಆಗುತ್ತೆ. ಹಾಗೂ ನಮ್ಗೆ ಉಳಿಯೋದೇನಿಲ್ಲಿ ಕೇವಲ ಸೆಕೆಂಡ್ ಮಾತ್ರ. ಹಾಗಾಗಿ ನಮಗೆ ಕಾಲದ ಮೊತ್ತ ಬಂದಿದೆ 78 ಸೆಕೆಂಡ್ಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ, 78 ಸೆಕೆಂಡ್.